ಇನ್ನು ಲೋಕಭವನದಲ್ಲೇ ಡಿಕೆಶಿ ಪ್ರಮಾಣ ವಚನ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೋಡಿ, ಬುಧವಾರ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ನಡೆಯುತ್ತೆ. ಆದ್ರೆ ಎಲ್ಲಿ ಏನು ಅನ್ನುವಂತಹ ಕುರಿತಂತೆ ಒಂದಷ್ಟು ಪ್ರಶ್ನೆಗಳಿತ್ತು. ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಲೋಕಭವನದಲ್ಲೇ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ವಿಧಾನಸೌಧ ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನ ಡೌಟ್ ಅಂತಲೇ ಹೇಳಲಾಗ್ತಾ ಇದೆ. ಹೆಚ್ಚು ಜನ ಸೇರಿದ್ರೆ ಗದ್ದಲ ಉಂಟಾಗುತ್ತೆ. ಹೀಗಾಗಿ ಹೆಚ್ಚು ಜನ ಸೇರಿದ್ರೆ ಅಹಿತಕರ ಘಟನೆಗಳಾಗಬಹುದು ಅನ್ನುವಂತಹ ಆತಂಕ ಇದೆ. ಲೋಕಭವನದಲ್ಲೇ ಪ್ರಮಾಣ ವಚನಕ್ಕೆ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕುರಿತಂತೆಯೂ ಕೂಡ ರಾಜ್ಯಪಾಲರೊಟ್ಟಿಗೆ ಮಾತನಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಅಂತೂ ಇಂತೂ ಏನು ಡೇಟ್ ಕೂಡ ಫಿಕ್ಸ್ ಆಗಿದೆ, ಮತ್ತೆ ಸಮಯ ಕೂಡ ನಿಗದಿ ಆಗಿರುವಂತದ್ದು. ಬುಧವಾರ ಜೂನ್ 3ರಂದು ಸಂಜೆ 5:15ಕ್ಕೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಡಿಕೆ ಶಿವಕುಮಾರ್ ಅನ್ನೋದು. ಅದರ ಜೊತೆಯಲ್ಲಿ ಎಷ್ಟು ಜನ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅಥವಾ ಅವರೊಬ್ಬರೇ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರಾ ಅನ್ನುವಂಥ ಒಂದು ಪ್ರಶ್ನೆಯ ಜೊತೆಯಲ್ಲಿ ಈಗ ಲೋಕಭವನದಲ್ಲೇ ಈ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತಾ ಅನ್ನೋದು. ಮಧು, ಇದೀಗ ಬದಲಾವಣೆಯ ಗಾಳಿ ಬೀಸ್ತಾ ಇರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಷ್ಟು ದಿನಗಳ ಕಾಲ ಕಾವೇರಿ ನಿವಾಸದ ಸುತ್ತಮುತ್ತ ಇದ್ದಂತಹ ಪವರ್ ಸೆಂಟರ್ ಇದೀಗ ಸಂಪೂರ್ಣವಾಗಿ ಸದಾಶಿವನಗರಕ್ಕೆ ಶಿಫ್ಟ್ ಆಗ್ತಾ ಇರುವಂತದ್ದು ಖಚಿತವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಮುಹೂರ್ತದ ಬಗ್ಗೆ ಸಾಕಷ್ಟು ಗೊಂದಲಗಳಿತ್ತು. ಜೂನ್ 1, ಜೂನ್ 3 ಮತ್ತು ಜೂನ್ 5ನೇ ತಾರೀಕಿನಲ್ಲಿ ಯಾವುದಾದ್ರೂ ಒಂದು ದಿನವನ್ನ ಆಯ್ಕೆ ಮಾಡ್ಕೊಳ್ಬಹುದು ಅನ್ನುವಂಥ ನಿರೀಕ್ಷೆಗಳಿತ್ತು. ಜೂನ್ 1 ಮತ್ತು ಜೂನ್ 5ನೇ ತಾರೀಕು 2 ದಿನಾಂಕಗಳನ್ನ ರಾಜ್ಯಪಾಲರ ಮುಂದೆ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪವನ್ನ ಮಾಡಿದ್ರು. ಅವರ ಅವೈಲೇಬಿಲಿಟಿ ಬಗ್ಗೆ ಖಚಿತಪಡಿಸಿಕೊಂಡಿದ್ರು. ಅದಾದ ಬಳಿಕ ನೊಣವಿನಕೆರೆ ಅಜ್ಜಯ್ ಅವರ ಪೀಠದಿಂದ ಸಿಕ್ಕಂತಹ ಮುಹೂರ್ತದ ಪ್ರಕಾರ ಇದೀಗ ಜೂನ್ 3ನೇ ತಾರೀಕು ಸಂಜೆ 5:15ಕ್ಕೆ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದ್ದಾವೆ. ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಇಬ್ಬರೂ ಕೂಡ ಇದನ್ನ ಖಚಿತಪಡಿಸಬೇಕಾಗಿದೆ. ಯಾಕೆಂದ್ರೆ ಇನ್ನೂ ಕೂಡ ಅವರು ಎಲ್ಲಿಯೂ ಕೂಡ ಆ ಒಂದು ಮಾಹಿತಿಯನ್ನ ಹಂಚಿಕೊಂಡಿಲ್ಲ. ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಇಬ್ಬರೂ ಕೂಡ ಜೂನ್ 3ನೇ ತಾರೀಕು ನಾವು ಸಂಜೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತೀವಿ ಅನ್ನೋಂಥ ದಿನಾಂಕವನ್ನ ಘೋಷಣೆ ಮಾಡಿದ್ದೇ ಆದ್ರೆ ಸಹಜವಾಗಿಯೇ ಡಿಕೆ ಶಿವಕುಮಾರ್ ಅವರ ಬೆಂಬಲಿತ ಶಾಸಕರಲ್ಲಿ ಒಂದು ಹುರುಪು ಮನೆ ಮಾಡುತ್ತೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನಕ್ಕೆ ಎಲ್ಲ ಬೆಂಬಲಿಗರನ್ನ, ಕಾರ್ಯಕರ್ತರನ್ನ ಕರೆದುಕೊಂಡು ಬರೋದಕ್ಕೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅಭಿಮಾನಿಗಳು ಸಭೆಯನ್ನು ಸೇರಿದ್ದಾರೆ. ಶಾಸಕರು ಸಭೆಯನ್ನು ನಡೆಸಿ ಆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸುಮಾರು 9 ಮಂದಿ ಪ್ರಮಾಣ ವಚನವನ್ನ ಸ್ವೀಕರಿಸಬಹುದು ಅನ್ನುವಂಥದ್ರ ಬಗ್ಗೆ ಇದೀಗ ಚರ್ಚೆ ನಡೀತಾ ಇದೆ. 9+1 ಡಿಕೆ ಶಿವಕುಮಾರ್ ಜೊತೆಗೆ 9 ಮಂದಿ ಪ್ರಮಾಣ ವಚನವನ್ನ ಸ್ವೀಕರಿಸುವಂತಹ ಸಾಧ್ಯತೆಗಳಿದ್ದಾವೆ. ಹೈಕಮಾಂಡ್ ಯಾವ ಹಿರಿಯ ಸಚಿವರ ಶಾರ್ಟ್ ಲಿಸ್ಟ್ ಅನ್ನ ಮಾಡುತ್ತೆ ಅದರ ಆಧಾರದ ಮೇಲೆ ಪ್ರಮಾಣ ವಚನದ ಎಲ್ಲ ಸ್ವರೂಪ ನಿಂತಿದೆ. ಮಧು. ಎಸ್ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.